ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC ಒಳಗೆ ಬರ್ತಕ್ಕಂಥ ವಾಸ್ತವ ಸಂಖ್ಯೆಗಳ ಬಗ್ಗೆ ನೋಡೋಣ. ಇವತ್ತು ನಾವು ಫುಲ್ 1.1 ಅಧ್ಯಾಯನ ಪೂರಾ ಮುಗಿಸೋಣ್ರಿ. ನೋಡ್ರಿ, ನಾವು ವಾಸ್ತವ ಸಂಖ್ಯೆಯನ್ನ ಅಧ್ಯಾಯ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಅದರಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಅಭ್ಯಾಸವನ್ನ ಈಸಿಯಾಗಿ ಬಿಡಿಸ್ಬೋದ್ರಿ. ಅದಕ್ಕೆ ಮೊದಲ ಕಾನ್ಸೆಪ್ಟ್ ಅನ್ನೆಲ್ಲಾನು ಅರ್ಥ ಮಾಡ್ಕೊಳ್ಳೋಣಂತ. ಫಸ್ಟ್ ನಾವು ಏನ್ ಮಾಡೋಣ, ಮೊದ್ಲೇನ್ ಬರ್ತೈತಿ, ಅಂಕಗಣಿತ ಪ್ರಮೇಯ 1.1 ಏನಿದೆ ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ನೋಡ್ರಿ, ಪ್ರಮೇಯ 1.1 ಯಾವುದು? ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತೈತಿ ಅಂದ್ರ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, ಅಂದ್ರ ಅಪವರ್ತಿಸಬಹುದು. ಮತ್ತೆ ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಏನಿರ್ತೈತಿ, ಅನನ್ಯವಾಗಿರ್ತೈತಿ. ನೋಡ್ರಿ, ಇದನ್ನ ಅಂಕಗಣಿತದ ಮೂಲ ಪ್ರಮೇಯ ಅಂತ ಪ್ರಚಲಿತ ಮಾಡೋಕ್ಕಿಂತ ಮೊದಲೇನ ಯಾರು, ಕಾರ್ಲ್ ಫ್ರೆಡ್ರಿಕ್ ಗ್ರಾಸರ್ ಅವರು ತಮ್ಮ ಒಂದು ಪುಸ್ತಕದೊಳಗೆ ಇದರದ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾರ. ಈ ಕಾರ್ಲ್ ಫ್ರೆಡ್ರಿಕ್ ಗ್ರಾಸರ್ ಅವರನ್ನ ಗಣಿತ ತಜ್ಞರ ರಾಜಕುಮಾರ ಅಂತ ಕರೀತಾರ. ಇವ್ರೇನ್ ಮಾಡ್ಯಾರ್ರಿ, ಗಣಿತಕ್ಕಷ್ಟೇ ಅವ್ರ ಕೊಡುಗೆಯನ್ನ ಕೊಟ್ಟಿಲ್ಲ, ಅದ್ರ ಜೊತೆ ವಿಜ್ಞಾನಕ್ಕೂ ಅವರು ಮೂಲಭೂತ ಕೊಡುಗೆಗಳನ್ನ ನೀಡ್ಯಾರ. ಹಂಗಂದ್ರ ನೋಡ್ರಿ, ಒಂದು ಸ್ವಾಭಾವಿಕ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸಿಕೆ ಏನಿರ್ತೈತಿ, ಅನನ್ಯವಾಗಿರ್ತೈತಿ. ಅದರ ಅಪವರ್ತನಗಳನ್ನು ಬರೆಯುವ ಕ್ರಮಗಳೇನಿರ್ತೈತಿ, ವಿಭಿನ್ನವಾಗಿರ್ತಾವ. ಸಾಮಾನ್ಯವಾಗಿ ಒಂದು ಸಂಯುಕ್ತ ಸಂಖ್ಯೆ x ಅನ್ನ x = p1 p2 so on up to pn ಎಂದು ಅಪವರ್ತಿಸಬಹುದು. ಇಲ್ಲಿ p1 p2 p3 so on up to ಏನಿರ್ತಾವು, ಅವಿಭಾಜ್ಯಗಳಾಗಿರ್ತಾವು ಮತ್ತು ಅವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಅಂದ್ರೆ p1 ಏರಿಕೆ ಕ್ರಮದಾಗ ಯಾವಾಗ ಬರಿತೀವಿ ಅಂದ್ರೆ p1 ಯಾವಾಗೂ p2 ಕಿಂತ ಸಣ್ಣದಿರ್ತೈತಿ. p1 is less than or equal to p2 is less than or equal to so on up to less than or equal to ಏನಿರ್ತೈತಿ, pn. ನಾವು ಒಂದೇ ರೀತಿಯ ಅವಿಭಾಜ್ಯಗಳನ್ನ ಸಂಯೋಜಿಸಿದ್ರ ಅವಿಭಾಜ್ಯಗಳ ಘಾತಗಳೇನಿರ್ತಾವ ನಮ್ಗ ದೊರಿತಾವ. ಒಂದು ಉದಾಹರಣೆ ತಗೊಂಡ್ರ 32,760 ಯಾವ ರೀತಿ ಬರಿತೀವಿ ಅಂದ್ರೆ 2 × 2 × 2 × 3 × 3 × 5 × 7 × 13. ಈ 2, 3, 5, 7, 13 ಇವೆಲ್ಲ ಯಾವ ಸಂಖ್ಯೆಗಳಿವು? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳ ಅಂದ್ರೆ ಏನು? ಅದು ಅದೇ ಮಗ್ಗೆ ಒಳಗಿರ್ಬೇಕು, ಬೇರೆ ಯಾವ ಮಗ್ಗೆ ಒಳಗೂ ಇರಬಾರ್ದು. ಈಗ ನೋಡ್ರಿ, 3 ಅನ್ನೋದು 3 × 3 ಬಿಟ್ಟು 3 × 3 ಅಥವಾ 1 × 3 ಬಿಟ್ಟು ಯಾವ ಮಗ್ಗೆ ಒಳಗೂ ಇಲ್ಲ. ಅದೇ ರೀತಿ 13 ತಗೊಂಡ್ರ 13 × 13 1 13 13 ಒಂದ್ರ ಮಗ್ಗಿ ಮತ್ತೆ ಅದೇ ಯಾವ ಸಂಖ್ಯೆ ಇರ್ತೈತಲ್ಲ ಅದು ಅದೇ ಸಂಖ್ಯೆ ಒಳಗಿರ್ಬೇಕು, ಅದೇ ಸಂಖ್ಯೆ ಮಗ್ಗಿ ಒಳಗಿರ್ಬೇಕು. ಅದು ಬಿಟ್ಟು ಬೇರೆ ಯಾವ ಮಗ್ಗಿ ಒಳಗೂ ಇರಬಾರ್ದು. ಉದಾಹರಣೆ ನಾವೀಗ 12 ಅಂತ ತಗೊಂಡ್ವಿ ಅಂತ ತಿಳ್ಕೊರಿ. 12 ತಗೊಂಡ್ರ ಅದು 2 ಮಗ್ಗಿ ಒಳಗೆ ಬರ್ತೈತಿ, 3 ಮಗ್ಗಿ ಒಳಗೆ ಬರ್ತೈತಿ, 4 ಮಗ್ಗಿ, 6 ಮಗ್ಗಿ, 12 ಮಗ್ಗಿ. ಈ ರೀತಿ ಬೇರೆ ಯಾವ ಮಗ್ಗಿ ಒಳಗೂ ಬರ್ದೇ ಇರ್ತಕ್ಕಂಥ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಹಂಗಂದ್ರೆ 12 ಇದ ಅವಿಭಾಜ್ಯ ಸಂಖ್ಯೆ ಅಲ್ಲ. ಈ ರೀತಿ ಈಗಿನ ನೋಡ್ರಿ, 2 ಎಷ್ಟಿದಾವಲ್ಲಿ ಟೋಟಲ್? 1 2 3, ಅದಕ್ಕೆ 2 ರ ಘಾತ 3. 3 ಎಷ್ಟಿದಾವಲ್ಲಿ? 1 2, 3 ರ ಘಾತ 2. 5 ಎಷ್ಟೈತಿಲ್ಲ? 1 × 5. 7 ಎಷ್ಟೈತಿಲ್ಲ? 1 ಐತಿ × 7 × 13ಕ್ಕೆ 13 ಬರುತ್ತೆ. ಈ ರೀತಿ ಒಂದೊಮ್ಮೆ ಏನ್ ಮಾಡ್ತೇವೆ ನಾವು, ಈ ಅವಿಭಾಜ್ಯ ಸಂಖ್ಯೆನ ಏರಿಕೆ ಕ್ರಮದಲ್ಲೇ ಬರಬೇಕೆಂದು ನಿರ್ಧರಿಸಿದ್ರ ಆಗ ಯಾವುದೇ ಸಂಖ್ಯೆಯನ್ನು ಅಪವರ್ತಿಸುವ ಏಕಮಾತ್ರ ಕ್ರಮ ಇರ್ತೈತಿ. ಹಂಗಂದ್ರ ಈ ಏನಿದೆ ಅಂಕಗಣಿತದ ಮೂಲ ಪ್ರಮೇಯ ಮಾಡಿದ್ವಲ್ಲ, ಇದು ಗಣಿತ ಕ್ಷೇತ್ರಕ್ಕಷ್ಟೇ ಅಲ್ಲದೆ ಇತರ ಬೇರೆ ಕ್ಷೇತ್ರಕ್ಕೂ ಏನಿರ್ತೈತಿ, ಇದರದ ಅನ್ವಯಗಳು ಇರ್ತವೆ, ಅಂದ್ರೆ ಇದ್ರದ ಉಪಯೋಗಗಳು ಇರ್ತಾವ. ಹಂಗಂದ್ರ ಅಂತಾವ್ ಕೆಲವು ಉದಾಹರಣೆಗಳನ್ನ ನಾವೀಗ ನೋಡೋಣಂತ. ನೋಡ್ರಿ, ನೆಕ್ಸ್ಟ್ 4 ರ ಘಾತ n. ನೋಡ್ರಿ, ಫಸ್ಟ್ ಉದಾಹರಣೆ ಏನಪ್ಪಾ, ಇವ್ರು ಅಭ್ಯಾಸ ಮಾಡ್ಸೋದ್ ಬಿಟ್ಟು ಉದಾಹರಣೆ ಮಾಡ್ಸಂತರ ಅನ್ಬೇಡ್ರಿ. ಅಭ್ಯಾಸನ ಮಾಡೋಕ್ಕಿಂತ ಮೊದ್ಲ ನಾವು ಅದ್ರಲ್ಲಿ ಬರ್ತಕ್ಕಂತ ಉದಾಹರಣೆಯನ್ನ ಮಾಡಿದಂದ್ರ ಅಭ್ಯಾಸನೂ ಈಸಿ ಆಕೈತಿ, ಎಕ್ಸಾಮ್ ಪರ್ಪಸ್ನು ಇವೆಲ್ಲ ಉದಾಹರಣೆಗಳು ಏನಿರ್ತೈತ್ರಿ ಬಹಳ ಇಂಪಾರ್ಟೆಂಟ್ ಇರ್ತಾವ. ಹಂಗಂದ್ರ 4 ರ ಘಾತ n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. n ದ ಯಾವುದೇ ಬೆಲೆಗೆ 4 ರ ಘಾತ n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆಯೇ ಎಂಬುದನ್ನು ನಾವೇನ್ ಮಾಡ್ಬೇಕು, ಇವಾಗ ಪರೀಕ್ಷಿಸ್ಬೇಕು. ಹೌದಾ? ನೋಡ್ರಿ, ಈಗ ನಾವು n ದ ಯಾವುದೇ ಬೆಲೆಗೆ 4 ರ ಘಾತ n ಇದು 0ಯಿಂದ ಕೊನೆಗೊಳ್ಬೇಕಂದ್ರ ಇದೇನಿರ್ಬೇಕು, 5ರಿಂದ ನಿಶ್ಚೇಷವಾಗಿ ಭಾಗ ಹೋಗ್ಬೇಕು. ಹೌದಾ? ಹಂಗಂದ್ರ 4 ರ ಘಾತ n ಇದು ಅವಿಭಾಜ್ಯ ಅಪವರ್ತಿಸುವಿಕೆಯ ಅವಿಭಾಜ್ಯ ಸಂಖ್ಯೆ 5 ಏನಿರ್ಬೇಕಿದು ಒಳಗೊಂಡಿರ್ಬೇಕು. ಆದ್ರ 4 ರ ಘಾತ n = 2 ರ ಘಾತ 2n ಅಂತ ಬರಿಬಹುದು. ಹಂಗಂದ್ರ ನೋಡ್ರಿ, 4 ರ ಘಾತ n ಇದ್ದಾದ್ರೆ 1 ನಿಮಿಷ.
ನಾಲ್ಕರ ಘಾತ ಎನ್ ಐತಿ. ಇದು 4ರ ಘಾತ ಎನ್ ಅನ್ನು ಯಾವ ರೀತಿ ಬರಿಬೋದು ನಾವು? 2 ಇಂಟು 2ರ ಘಾತ ಎನ್ ಅಂತ ಬರಿಬೋದಾ? ಹೌದಿಲ್ರಿ? 2 ಇಂಟು 2ರ ಘಾತ ಎನ್. ಹಂಗಂದ್ರೆ ಈ 2ಅನ್ನು ಯಾವ ರೀತಿ ಬರಿಬೋದು ನಾವು? 2 ಇಂಟು ಎಲ್ ಅಂದ್ರೆ 2ರ ಘಾತ 2 ಇಂಟು ರೇಸ್ ಟು ಎನ್. ಹೌದಾ? ಈ 2ರ ಘಾತ 2 ಎನ್ ಅಂದ್ರೆ ಈ 2 ಇದ್ರ ಜೊತೆ ಗುಣಾಕಾರ ಆಕೈತಿ. 2ರ ಘಾತ 2 ಎನ್. ತಿಳಿತಾ? ಇಲ್ಲಿ ನೋಡ್ರಿ, 2ರ ಘಾತ 2 ಎನ್ ಯಾವ ರೀತಿ ಬರ್ದ್ವಿ ಅಂತ ತಿಳಿತಲ್ಲ ಇದು. ನೆಕ್ಸ್ಟ್ ನೋಡ್ರಿ, ಹಂಗಂದ್ರೆ 4 ಎನ್ ಏನಾತೀಗ? 2ರ ಘಾತ 2 ಎನ್ ಆಗಿರುವುದರಿಂದ ಇದು ಸಾಧ್ಯವಿಲ್ಲ. ಹೀಗೆ 4ರ ಘಾತ ಎನ್ ಇದು ಎಂದ ಅಪವರ್ತಿಸುವಿಕೆಯಲ್ಲಿರುವ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆಯು 2 ಆಗಿದೆ. ಆದ್ದರಿಂದ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 4ರ ಘಾತ ಎನ್ ದ ಅಪವರ್ತಿಸುವಿಕೆಯಲ್ಲಿ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಇಲ್ಲದಿರುವುದು ಖಚಿತವಾಗಿದೆ. ಆದ್ದರಿಂದ ಎನ್ ದ ಯಾವುದೇ ಬೆಲೆಗೆ 4ರ ಘಾತ ಎನ್ ಇದು 0ಯಿಂದ ಏನಾಗಂಗಿಲ್ಲ, ಕೊನೆಗೊಳ್ಳಂಗಿಲ್ಲ. ಇದೇನ್ ಕೇಳಾರ? 0ಯಿಂದ ಕೊನೆಗೊಳ್ತೈತೋ ಇಲ್ಲ ಅಂತ ಕೇಳಾರ. ಇದು 0ಯಿಂದ ಏನಾಗಂಗಿಲ್ರಿ, ಇದು ಕೊನೆಗೊಳ್ಳಂಗಿಲ್ಲ. ಹಂಗಂದ್ರ ಮತ್ ನೆಕ್ಸ್ಟ್ ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್. ಏನ್ ಕೇಳಾರ? 6 ಮತ್ತು ನೋಡ್ರಿ 6 ಮತ್ತು 20ರ ಲಸ ಮತ್ತ ಮಸಾವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. 6ನ್ನ ಯಾವ ರೀತಿ ಬರಿಬೋದು? 2 3 6. ಹೌದಾ? 20ನ್ನ ಯಾವ ರೀತಿ ಬರಿಬೋದು? 4 5 ನೋಡ್ರಿ, 4 5 20. ಹೌದಾ? 4 5 20, 4 5 20. ಇದನ್ನ 4ಅನ್ನ ಯಾವ ರೀತಿ ಬರಿಬೋದು? 2 2 4, 2 2 4 ಇಂಟು 5. ಹಂಗಂದ್ರ 2 ಇಂಟು 2 ಅಂದ್ರೆ 2ರ ಘಾತ 2 ಇಂಟು 5. ಈಗ ನಾವೇನು ಹಿಂದಿನ ತರಗತಿ ಏನು ಮಸ ಮತ್ತು ಲಸವನ್ನ ಅಧ್ಯಯನ ಮಾಡೇವಿಲ್ಲ, ಅದ್ರ ಪ್ರಕಾರ ನಾವು ಮಸ ಈಜುಕೊಟ್ಟು ಮಸ 6 ಮತ್ತು 20ರದ ಮಸ ಏನಾಕೈತ್ರಿ? ಎರಡದ್ರೊಳಗೂ ಕಾಮನ್ ಇರ್ಬೇಕು. ಹೌದಾ? ಎರಡದ್ರೊಳಗೆ ಕಾಮನ್ ಏನೈತ್ರಿ? ಇಲ್ಲಿ ನೋಡ್ರಿ, ಒಂದ್ ನಿಮಿಷ. ಎರಡದ್ರೊಳಗೆ ಕಾಮನ್ ಏನೈತ್ಲಿ? 2ರ ಘಾತ 1, ಇಲ್ಲಿ 2ರ ಘಾತ 1 ಐತಿ. ಹಂಗಂದ್ರ ಮಸ ಏನ್ ಬಂತು? 2. ಲಸ ಅಂದ್ರ ಎರಡದ್ರ ಕಾಮನ್ ಇದ್ರ ಆ 2 2ರೊಳಗೆ 1 2 ಬರಿಬೇಕು. ಮತ್ತು ಉಳ್ದಿದ್ದಿಲ್ಲಿ 2 ಐತಿ, ಆ 2 ಇಲ್ಲಿ ಬರೀರಿ. ನೆಕ್ಸ್ಟ್ 5 ಇಲ್ಲೈತಿ, ಆ 5 ಇಲ್ಲಿ ಬರೀರಿ. 3 ಐತಿ, ಆ 3 ಇಲ್ಲಿ ಬರ್ರಿ. ಈ ಪ್ರತಿಯೊಂದನ್ನ ಗುಣಿಸಿದ್ರ 2 2 4 4 5 3 12 12 5 60 ಬಂತು. ತಿಳಿತಾ ಇದೆ? ನೆಕ್ಸ್ಟ್ ನೋಡ್ರಿ, ಈಗ ನಾವು 6 ಮತ್ತು 20ರದ ಮಸ ಬರ್ದ್ವಿ. ಅದನ್ನ ಯಾವ ರೀತಿ ಬರ್ತೀವಿ ಅಂದ್ರ, ಮಸ ಅಂದ್ರೆ ಏನ ಅಂದ್ರ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅವಿಭಾಜ್ಯ ಅಪವರ್ತನ ಕಡಿಮೆ ಘಾತ 2ರ ಕಾಮನ್ ಇರ್ಬೇಕು. ಇಲ್ಲೂ 2ರ ಘಾತ 2, ಇಲ್ಲಿ 2ರ ಘಾತ 3 ಇತ್ತಂದ್ರ 2ರ ಘಾತ 2 ಅತ್ಯಂತ ಕಡಿಮೆ ಘಾತ 2 ಕಾಮನ್ ಇರ್ಬೇಕು. ಅದರಲ್ಲಿ ಇರ್ತಕ್ಕಂತಹ ಕಡಿಮೆ ಘಾತವನ್ನ ಹೊಂದಿರತಕ್ಕಂತಹ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ. ನೋಡ್ರಿ, ಗುಣಲಬ್ಧ ಸಾಮಾನ್ಯ ಅಪವರ್ತನಗಳು. ಇಲ್ಲಿ 2 ಬಂದೈತಂತ ಎಲ್ಲದಕ್ಕೂ 2 ಒಂದೇ ಬರಂಗಿಲ್ಲ. ಇಲ್ಲಿ 3, ಇಲ್ಲೂ 3 ಬಂದಿತ್ತಂದ್ರ 2 ಇಂಟು 3 3 2 6 ಆಕ್ಕಿತ್ರಿ. ಇಲ್ಲಿ ತಿಳಿದಲ್ಲ? ದತ್ತ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರತಕ್ಕಂತಹ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧನ ಮಸ. ತಿಳಿತಲ್ಲ ಇದು? ನೋಡ್ರಿ, ಏನು ನಿಮ್ಗೆ ತಿಳಿದಿಲ್ಲ ಅಂದ್ರೆ ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿ, ನಾನು ನಿಮ್ಗೆ ಇನ್ನೂ ಹೇಳ್ಕೊಡ್ತೀನಿ ಅಂತ. ನೆಕ್ಸ್ಟ್ ಲಸ ಅಂತಂದ್ರ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರತಕ್ಕಂತಹ ಪ್ರತಿ ಅವಿಭಾಜ್ಯಗಳ ಅಪವರ್ತನಗಳ ಗುಣಲಬ್ಧಕ್ಕನ ಏನಂತೀವಿ ನಾವು? ಲಸ ಅಂದ್ರೆ ಏನ್ರಿ? ಅತ್ಯಂತ ಹೆಚ್ಚು ಘಾತ ಹೊಂದಿರತಕ್ಕಂತಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಮಸ ಅಂದ್ರ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರತಕ್ಕಂತಹ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಈ ಮೇಲಿನ ನಾವೇನು ಈಗ ಉದಾಹರಣೆ ಮಾಡಿದ್ವಲ್ಲ, ಈ ಉದಾಹರಣೆ ಮೇಲೆ ನಾವು ಒಂದು ಸೂತ್ರನ ಅನ್ಬೋದು. ಅದನ್ನ ನೀವು ನೆನ್ಪಿಟ್ರಂದ್ರೆ ನಿಮ್ಗೆ ಏನಾಕೈತ್ರಿ, ಇದ್ರ ಮೇಲೆ ಬಹಳಷ್ಟು ಪ್ರಾಬ್ಲಮ್ಸ್ ಬರ್ತಾವ. ನೀವು ಏನ ಮಾಡ್ಬೋದು? ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡ್ರಿ, ಈ ಮೇಲಿನ ಉದಾಹರಣೆಯಿಂದ ಈ ಮೇಲಿಂದ ಉದಾಹರಣೆಯಿಂದ ನಮ್ಗೆ ಅಂಡರ್ಸ್ಟ್ಯಾಂಡ್ ಆತಪ್ಪ ಅಂದ್ರ, ಮಸ 6 ಮತ್ತು 20ರದ ಮಸ ಗುಣಾಕಾರ 6 ಮತ್ತು 20ರ ಲಸಗಳ ಗುಣಲಬ್ಧ ಆ ಎರಡೂ ಸಂಖ್ಯೆ ಏನಿದೆ 6 ಮತ್ತು 20 ಐತಲ್ಲ, ಆ ಎರಡರದ್ದು ಗುಣಲಬ್ಧಕ್ಕೆ ಸಮನಾಗಿರ್ತೈತಿ. ನೋಡ್ರಿ, ಹೇಳಿ ನಾನು ನಿಮ್ಗೆ. ಇಲ್ಲಿ ಮಸ ಎಷ್ಟೈತಿ? 6 2. ಇಲ್ಲಿ ಲಸ ಎಷ್ಟೈತಿ? 60. 62 ಎಷ್ಟ್ರಿ? 120. ನೋಡ್ರಿ, ಇವೆರಡರದ್ದು ಗುಣಲಬ್ಧ ಎಷ್ಟು ಬಂತು? 120. ಹೌದಾ? 120. ಅದೇ ರೀತಿ
ಇಲ್ಲಿ ಎರಡು ಸಂಖ್ಯೆ ಕೊಟ್ಟಾರ ನಮ್ಗೆ. ಎರಡು ಸಂಖ್ಯೆ ಎಷ್ಟು? 20 ಮತ್ತು 6. 20 ಮತ್ತು 6 ಗುಣಲಬ್ಧ ಎಷ್ಟೈತಿ? 6 ಎಳ್ಳೆ 12 ಅಂದ್ರೆ 120. ಈ ಲಸ ಮತ್ತು ಮಸಗಳ ಗುಣಲಬ್ಧ ಇಲ್ಲಿರ್ತಕ್ಕಂತಹ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಿರ್ತೈತಿ? ಇದು ಸಮನಾಗಿತ್ತು. ಹಂಗಂದ್ರ ಮಸ 6 ಮತ್ತು 20 ಲಸ 6 ಮತ್ತು 20 ಎದಕ್ಕೆ ಸಮನಾಗ್ತು? ಆ ಎರಡೂ ಸಂಖ್ಯೆಗಳಿಗೆ ಸಮನಾತು. ಹಂಗಂದ್ರೆ ನಾವಿಗೆ ಎರಡೂ ಸಂಖ್ಯೆನ ಎ ಮತ್ತು ಬಿ ಅಂತ ತಗೊಂಡ್, ಒಂದನೇ ಸಂಖ್ಯೆ ಎ ತಗೊಂಡ್ರ ಎರಡನೇ ಸಂಖ್ಯೆನ ಬಿ ಅಂತ ತಗೊಂಡ್ರ ಆ ಎರಡೂ ಸಂಖ್ಯೆಗಳದ್ದು ಎ ಮತ್ತು ಬಿಗಳ ಮಸ ಮತ್ತು ಎ ಮತ್ತು ಬಿಗಳ ಲಸಗಳ ಎರಡೂದು ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಯ್ತು? ಸಮನಾತು. ಈ ಒಂದು ಫಾರ್ಮುಲಾ ನೀವು ನೆನ್ಪಿಟ್ರೆ ಇದ್ರ ಮೇಲೆ ನೀವು ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವೇನ್ ಮಾಡ್ಬೋದ್ರಿ? ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡ್ರಿ, ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ಇದು ಫಾರ್ಮುಲಾ ನೆನ್ಪಿಟ್ರೆ ಎಲ್ಲರೂ. ನೆಕ್ಸ್ಟ್ 96 ಮತ್ತು 100 ಒಂದು ನಿಮಿಷ. 96 ಮತ್ತು 404 ಫಸ್ಟ್ ಏನ್ ಮಾಡ್ಬೇಕ್ರಿ? ಮಸ ಕಂಡುಹಿಡಿಬೇಕು. ಅವಿಭಾಜ್ಯ ಯಾವ ವಿಧಾನ? ಅವಿಭಾಜ್ಯ ಅಪವರ್ತನ ವಿಧಾನದಿಂದಲೇ ಕಂಡುಹಿಡಿಬೇಕು. ಮತ್ತು ಅದ್ರದ ಏನ್ ನೀವು ಕಂಡು ಹಿಡಿತಿರಲ್ಲ ಅದು ಯೂಸ್ ಮಾಡ್ಕೊಂಡು ಅದ್ರ ಲಸ ಕಂಡುಹಿಡಿಬೇಕು. ಇದರಿಂದ ಅವುಗಳ ಲಸ ಅನ್ನು ಕಂಡುಹಿಡಿಬೇಕು. ಫಸ್ಟ್ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಅಷ್ಟ ಕಂಡುಹಿಡಿಬೇಕ್ರಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಕಂಡುಹಿಡಿದು ಅವುಗಳ ಲಸವನ್ನ ಆಮೇಲೆ ಕಂಡುಹಿಡಿಬೇಕಂದ್ರ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬಾರ್ದು. ತಿಳಿತಲ್ಲ? ಇದನ್ನ ಯಾವ ರೀತಿ ಮಾಡ್ಬೇಕು ನೋಡಿ. 96 ಮತ್ತು 104 ಹೌದಾ? ಈ ಎರಡೂ ಸಂಖ್ಯೆಗಳದ್ದು ಏನ್ ಮಾಡ್ಬೇಕು? ನಾವು ಈಗ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರಿಬೇಕ್ರಿ. ಫಸ್ಟ್ ಬರದ್ರಷ್ಟ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಕ್ ಸಾಧ್ಯತೆ. ಫಸ್ಟ್ ಈಗ 96ನ್ನ ಯಾವ ರೀತಿ ಬರಿಬೇಕು ನೋಡ್ರಿ. 96 ಹೌದಾ? 96 2 3 6 ಹೌದಾ? 2 3 6 1 ಉಳಿತು. 2 8 16 ತಿಳಿತಾ ಇದೆ. ನೆಕ್ಸ್ಟ್ 2 1 2 1 ಉಳಿತು. 2 ಒಂದು ನಿಮಿಷ, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಒಂದು ನಿಮಿಷ ನೋಡ್ರಿ. ಇಲ್ಲ ನೋಡ್ರಿ 90 ಸರಿ ಒಂದು ನಿಮಿಷ 96 96 ಫಸ್ಟ್ 2 ಮೊದಲೇ ಮಾಡ್ಬೇಕು. ಯಾವಾಗ? 2 4 8 ಹೌದಾ? 2 4 8 1 ಉಳಿತು. ಇಲ್ಲಿ ನೋಡು 9 ಇತ್ತು. 2 4 8 ಮಾಡಿದ್ವಿ, 1 ಉಳಿತು. 2 8 16 2 2 4 2 4 8 2 1 2 2 2 4 ನೆಕ್ಸ್ಟ್ 2 6 12 ಹೌದಾ? ನೆಕ್ಸ್ಟ್ 2 3 6 ನೆಕ್ಸ್ಟ್ 3 1 3 ನೋಡಿ. ಟೋಟಲ್ 2 ಎಷ್ಟು ಬಂದು? 1 2 3 4 5. ಅದಕ್ಕೆ 2 ರ ಘಾತ 5 ಇಂಟು 3 ಒಂದೇ. ಇಲ್ಲಿ 3 ಒಂದೇ ಐತಿ, ಆ 3ನ್ನ ಇಲ್ಲಿ ಬರ್ರಿ. ಇದು ತಿಳಿತಾ? 96 = 2 ರ ಘಾತ 5 ಇಂಟು 3 ತಿಳಿತು. ನೆಕ್ಸ್ಟ್ ನೋಡ್ರಿ 404 ಯಾವ ರೀತಿ ಮಾಡೋದನ್ನ ನೋಡೋಣ. 404 ಮಾಡೋಣ. ಇವಾಗ 404 ಒಂದೇ ನಿಮಿಷ. 404 ಹೌದಾ? 404 ಅದ್ರದ್ದು ಯಾವ ರೀತಿ ಮಾಡೋದು? 2 2 4 0 0 2 2 4 ನೆಕ್ಸ್ಟ್ 2 1 2 0 0 2 2 1 1 ಆಯ್ತು. 2 1 2 ಹಂಗಂದ್ರೆ 101 ಬಂತು. ಅದು ಅವಿಭಾಜ್ಯ ಸಂಖ್ಯೆ ಬಂತು. ಇಲ್ಲಿ 2 ಇಂಟು 2ನೇ ಅಂದ್ರೆ 2 ರ ಘಾತ 2 ಬರ್ರಿ. ಇಲ್ಲಿ ಉಳಿದಿದ್ದು 101. ಆ 101ನ್ನ ಆಸ್ ಇಟ್ ಈಸ್ ಬರೀರಿ. ಈಗ ನಮ್ಗೆ ಮಸ ಅನ್ನ ಬರಿಬೇಕು. ಮಸ ಅಂದ್ರೆ ಏನಪ್ಪಾ? ಈ ಎರಡೂದ್ರೊಳಗೂ ಸಾರಿ ತಡ್ರಿ, ಇವು 2 ಏನು 2 ರ ಘಾತ 2 ಇಲ್ಲಿ 2 ರ ಘಾತ 5 ಐತಿ. ಆ 2 ಏನೈತಲ್ಲ ಕಾಮನ್ ಐತಿ. ಆ 2 ಕಾಮನ್ ಇದೆ. ಇದ್ರೊಳಗೆ ಕಡಿಮೆ ಘಾತ ಏನಿರ್ತಲ್ಲ ಅದನ್ನ ಮಸ ಆಗಿ ಬರಿಬೇಕು. ಅಂದ್ರೆ 2 ರ ಘಾತ 2 ಅಂದ್ರೆ 2 ರ ಘಾತ 2 ಅಂದ್ರೆ ಎಷ್ಟು? 2 2 4 ಮಸ ಅಂತೂ 4 ಬಂತು. ಈಗ ನಾವಿಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದೇವಿ. ಈಗ ನಾವು ಇದ್ರ ಡೈರೆಕ್ಟ್ ಲಸ ಬರಿಬಾರ್ದು. ಇದರ ಲಸ ಬರಿಬೇಕಂದ್ರೆ ನಾವು ಈ ಹಿಂದೆ ಬಂದು ನಾನು ನಿಮ್ಗೆ ಸೂತ್ರ ನೆನ್ಪಿಡ್ರಿ ಅಂತ ಹೇಳಿದೆ. ಎರಡೂ ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಅಂದ್ರ ಅದು ಎದಕ್ಕೆ ಸಮನಾಗಿರ್ತೈತಿ? ಅಲ್ಲಿರ್ತಕ್ಕಂಥ ಎ ಮತ್ತು ಬಿಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಿರ್ತೈತಿ? ಸಮನಾಗಿರ್ತೈತಿ. ಹಂಗಂದ್ರೆ ಇಲ್ಲಿ ನೋಡ್ರಿ, ಲಸ ಇಂಟು ಲಸ ಎಲ್ ಇಂಟು ಎಂ ಬರಿತೇನೆ. ಎಲ್ ಲಸ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೌದಾ?
ಒಂದು ನಿಮಿಷ, ಎ ಇಂಟು ಬಿ. ಹೌದಾ? ಇಲ್ಲಿ ನೋಡ್ರಿ, ಈಗ ನಮ್ಗೆ ಬರೀ ಲಸ ಆಗ್ಬೇಕು. ಲಸ ಈಸ್ ಈಕ್ವಲ್ ಟು ಲಸ ಈಸ್ ಈಕ್ವಲ್ ಟು ಎ ಇಂಟು ಬಿ. ಎ ಇಂಟು ಬಿ ಇಲ್ಲಿ ಗುಣಾಕಾರ ಐತಿದೆ, ಈ ಕಡೆ ಬಂದ ಏನಕ್ಕಿದೆ ಭಾಗಾಕಾರ. ಅದಕ್ಕೆ ಲಸ ಈಸ್ ಈಕ್ವಲ್ ಟು ಲಸ ಈಸ್ ಈಕ್ವಲ್ ಟು ಎ ಇಂಟು ಬಿ. ಎ ಇಂಟು ಬಿ ಡಿವೈಡೆಡ್ ಬೈ ಏನೈತಿಲ್ಲ ಮಸ, ಅದನ್ನ ಇಲ್ಲೇ ಯೂಸ್ ಮಾಡ್ಕೋಬೇಕ್ರಿ. ಎ ಇಂಟು ಬಿ ಇಂಟು ಡಿವೈಡೆಡ್ ಬೈ ಮಸ. ಹಾಗಂದ್ರೆ ಇಲ್ಲಿ ಎ ಅಂದ್ರೆ ಎಷ್ಟೈತಿ ಇಲ್ಲೇ 96 ಇಂಟು ಬಿ ಅಂದ್ರೆ ಎಷ್ಟೈತಿಲ್ಲೇ 404 ಡಿವೈಡೆಡ್ ಬೈ ಮಸ ಎಷ್ಟೈತಿ, ಮಸ ಹಂಗೈತಿ ಹಂಗೆ ಬರ್ರಿ, ಸೂತ್ರ ಬರ್ರಿ ಫಸ್ಟ್. ಇದಾದ್ಮೇಲೆ ಏನು ಮಾಡ್ರಿ, ಸಾರಿ ಒಂದೇ ನಿಮಿಷದಲ್ಲಿ, ಇದಾದ್ಮೇಲೆ ನಿಮಿಷ ಇಲ್ಲಿ ನೋಡ್ರಿ, ಮಸ ಏನೈತ್ರಿ ಇಲ್ಲಿ, ಮಸ ಎಷ್ಟೈತಿ 96 ಐತಿ. ಆ 96 ಇಲ್ಲಿ ಬರೀರಿ, 404 ಹೆಂಗಿತ್ತು ಹಂಗೆ ಬರ್ರಿ. ಮಸ ಎಷ್ಟೈತಿಲೆ 4 ಐತಿ, 4 ಬರ್ರಿ. 4 1 4 4 1 4 0 0 4 1 4. 96ಕ್ಕೆ 101ರಲ್ಲಿ ಗುಣಿಸಿದ್ರೆ 9696 ಇದ್ರದ ಆನ್ಸರ್. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, 6 6 72 120 ಇವುಗಳದ್ದು ಏನು ಮಾಡ್ಬೇಕು ನಾವೀಗ, ಮಸ ಮತ್ತು ಲಸಗಳನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಬೇಕು. ಹೌದಾ? 6 ಅಂದ್ರೂ ನಿಮ್ಗೆ ಗೊತ್ತೈತ್ರಿ ಯಾವ ರೀತಿ ಬರೀತೇವೆ ನಾವು, 2 3 6. ಹಂಗಂದ್ರೆ ಈ 72ನ್ನ ಯಾವ ರೀತಿ ಬರಿಬೇಕಂದ್ರ ನೋಡ್ರಿ, 72ನ್ನ ಯಾವ ರೀತಿ ಬರಿತೀವಿ ಅಂತಂದ್ರ 72. ಹೌದಾ? 72ನ್ನ ಯಾವ ರೀತಿ ಬರಿಬೋದು, 2 3 6. ಹೌದಾ? 2 3 6 1 ಉಳಿತು, ಇಲ್ಲಿ 1 ಉಳಿತು, 12 ಆಯ್ತು, 2 6 12. ನೆಕ್ಸ್ಟ್ ಮತ್ತೆ ಅದೇ ರೀತಿ 2 1 2, ಇಲ್ಲಿ 1 ಉಳಿತು, ಇಲ್ಲಿರೋದು 3, ನಾವು 2 1 2 ತೊಗೊಂಡೇವಿ, 3 2 ಕಳೆದ್ರೆ 1, 2 8 16. ಹೌದಾ? ನೆಕ್ಸ್ಟ್ 2 9 18. ನೆಕ್ಸ್ಟ್ 3 3 ನೆಕ್ಸ್ಟ್ 3 1. ಟೋಟಲ್ ಇಲ್ಲಿ 2 ಎಷ್ಟು ಬಂದವ್ರಿ 3, ಅದಕ್ಕೆ 2 ಘಾತ 3. 3 ಎಷ್ಟಿದಾವೆ ಇಲ್ಲಿ 2, ಅದಕ್ಕೆ 3 ಘಾತ 2. ತಿಳಿತಾ ಇದು? ನೆಕ್ಸ್ಟ್ ನೋಡ್ರಿ, ಒಂದು ನಿಮಿಷ ನೋಡ್ರಿ, ಮತ್ತೆ ನೆಕ್ಸ್ಟ್ ಏನು ಮಾಡೋಣ, 120 ಮಾಡ್ಬೇಕು. ಹೌದಾ? 120 ಯಾವ ರೀತಿ ಮಾಡೋಣ, 120 ಯಾವ ರೀತಿ ಮಾಡ್ಬೇಕಂದ್ರೆ 2 6 12. ಹೌದಾ? 2 6 12 0 0 2 3 6 0 0 2 1 2 1 ಉಳಿತು, 2 5 10. ನೆಕ್ಸ್ಟ್ 3 3 5 15, 5 1 5. ಇದನ್ನ ಯಾವ ರೀತಿ ಬರೆದ್ವಿ ನಾವು, 2 ಎಷ್ಟು ಬಂದಾರ್ಲೆ 3, ಅದಕ್ಕೆ ಇಲ್ಲಿ 2 ಘಾತ 3. 3 1 ಐತಿ ಇಂಟು 3 ಬರ್ರಿ, ಇಲ್ಲಿ 5 1 ಐತಿ 5 ಬರ್ರಿ. ತಿಳಿತಲ್ಲ ಇದು? ಈಗ ನಾವು ಮಸ ಅನ್ನು ಬರಿಬೇಕಂದ್ರ ನೋಡ್ರಿ, ಮಸ ಅವನ್ನು ಬರಿಬೇಕು. ಮಸ ಅಂದ್ರೆ ಏನಂದ್ರ, ಈಗ ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಹೌದಾ? ಈ ಮೂರದ್ರೊಳಗು ಏನ್ ಕಾಮನ್ ಇರ್ತೈತಲ್ಲ ಅದನ್ನ ಬರಿಬೇಕು. ಮಸ ಒಳಗ ಅಲ್ಲಿರ್ತಕ್ಕಂತಹ ಸಂಖ್ಯೆದ ಅತಿ ಚಿಕ್ಕ ಘಾತವನ್ನ ಹೊಂದಿರ್ತಕ್ಕಂತ ಸಂಖ್ಯೆ ಯಾವುದು, ಅದು ಮಸ ಆಕೈತಿ. ಇಲ್ಲಿ 2 ಘಾತ 1, 2 ಘಾತ 3, 2 ಘಾತ 3 ಅಂದ್ರೆ 2 ಘಾತ 1 ಏನು ಬಂತಿಲ್ಲ ಮಸದೊಳಗ ಬಂತು. ಅದೇ ರೀತಿ 3 ಏನದಾವ, 3 ಸಂಖ್ಯೆ ಒಳಗ 3 ಕಾಮನ್ ಐತಿ. ಆ 3 ಕಾಮನ್ ಇರ್ತಕ್ಕಂಥದ್ರೊಳಗ ಅತ್ಯಂತ ಕಡಿಮೆ ಘಾತವನ್ನ ಹೊಂದಿರ್ತಕ್ಕಂತಹ ಸಂಖ್ಯೆ ಯಾವುದು, ಅದನ್ನ ಮಸ ಒಳಗೆ ಬರಿಬೇಕು. ಇಲ್ಲಿ 3 ಘಾತ 1, 3 ಘಾತ 2, 3 ಘಾತ 3 ಅಂದ್ರ 3 ಘಾತ 1 ಏನಿದು ಮಸ ಒಳಗೆ ಬಂತು. ಈಗ ಹಂಗಂದ್ರೆ 2 ಘಾತ 1 ಅಂದ್ರೆ 2, 3 ಘಾತ 1 ಅಂದ್ರೆ 3, 3 7 6 ಅನ್ನೋದು ಮಸ. ಮಸ ಅಂದ್ರ ಅಲ್ಲಿರ್ತಕ್ಕಂತಹ ಸಂಖ್ಯೆ ಒಳಗ ಅತ್ಯಂತ ಚಿಕ್ಕ ಘಾತವನ್ನ ಹೊಂದಿರ್ತಕ್ಕಂತಹ ಸಂಖ್ಯೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧನ ಏನಿರ್ತೈತಿ, ಮಸ ಇರ್ತೈತಿ. ಅದೇ ರೀತಿ ನಾವೀಗ ಲಸ ಬರಿಬೇಕಂದ್ರ ನೋಡ್ರಿ, ಲಸ ಬರಿಬೇಕಂದ್ರ ಅಲ್ಲಿರ್ತಕ್ಕಂತಹ ಸಂಖ್ಯೆದೊಳಗ ಏನು ಇಲ್ಲಿ 2 ಇಲ್ಲಿ 2 ಇಲ್ಲಿ 2 ಐತ್ಲಾ, ಇದ್ರೊಳಗ ಅತ್ಯಂತ ದೊಡ್ಡ ಘಾತ ಹೊಂದಿರ್ತಕ್ಕಂತಹ ಸಂಖ್ಯೆ ಅದ, ಅದನ್ನ ಬರ್ಕೋರಿ. ಮತ್ತೆ ಇಲ್ಲಿ 3 ಏನೈತಲ್ಲ, 3 ಘಾತ 2 ಏನೈತಿ, ಇಲ್ಲ ಅತ್ಯಂತ ಚಿಕ್ಕ ಘಾತ ಅತ್ಯಂತ ದೊಡ್ಡ ಘಾತವನ್ನ ಬರೀರಿ. ಅದಾದ್ಮೇಲೆ ಇಲ್ಲಿ 5 ಐತಿ, 5ನ್ನ ಬರ್ರಿ. ತಿಳಿತಾ ಇದು? 2
ಲಸ ಅಂದ್ರ ಮಸ ವಿರುದ್ಧ, ಇದು ಅತ್ಯಂತ ದೊಡ್ಡ ಘಾತವನ್ನ ಹೊಂದಿರತಕ್ಕಂಥದ್ದನ್ನ ಬರಿಬೇಕು. ಮಸ ಒಳಗೆ ಏನ್ ಬರ್ತೇವಿ, ಅತ್ಯಂತ ಚಿಕ್ಕ ಘಾತ. ಲಸ ಒಳಗ ಅತ್ಯಂತ ದೊಡ್ಡ ಘಾತವನ್ನ ಹೊಂದಿದ್ದನ್ನ ಬರಿಬೇಕು. 2ನ್ನ 3 ಸಲ ಗುಣಿಸಿದ್ರೆ 2 2 4 4 2 8 ಆಕೈತಿ, 3 3 9 ಆಕೈತಿ. ಇವಷ್ಟುನು 8 9 72 ಆಕೈತಿ. 72ಕ್ಕೆ 5ರಲ್ಲಿ ಗುಣಿಸಿದ್ರ 360 ಅನ್ನೋದೇನ್ ಬಂದಿದೆ, ಲಸ ಬಂತು. ನೋಡ್ರಿ, ಈಗ ನಾವು ಆಗ್ಲೇ ಏನ್ ಮಾಡಿದ್ವಿ, ಯಾವುದೇ 2 ಸಂಖ್ಯೆಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಮಸ ಮತ್ತೆ ಲಸಗಳ ಗುಣಲಬ್ಧಕ್ಕ ಸಮನಾಗಿರ್ತೈತಿ ಅಂದ್ವಿ. ಆದ್ರ 3 ಸಂಖ್ಯೆಕ್ಕ ಅದು ಆ ಸೂತ್ರ ಅನ್ವಯಿಸಂಗಿಲ್ರಿ. ನೋಡಿಲಿ, ಯಾವುದೇ 3 ಸಂಖ್ಯೆಗಳ ಗುಣಲಬ್ಧ ಅಲ್ಲಿರ್ತಕ್ಕಂಥ 3 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಿರಂಗಿಲ್ಲ, ಸಮನಾಗಿ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೋರಿ. ಮತ್ತೆ 2 ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾವುದೇ 2 ಸಂಖ್ಯೆಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಮಸ ಮತ್ತು ಲಸ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತೈತಿ. ಆದರೆ ಯಾವುದೇ 3 ಸಂಖ್ಯೆಗಳ ಗುಣಲಬ್ಧ ಅಲ್ಲಿರ್ತಕ್ಕಂತಹ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರಂಗಿಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ನೆಕ್ಸ್ಟ್, ಈಗ ಅಭ್ಯಾಸ 1.1 ಇರ್ತಕ್ಕಂಥ ಲೆಕ್ಕವನ್ನ ನಾವು ಈಸಿಯಾಗಿ ಮಾಡ್ಬೋದ್ರಿ. ಈಗ ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಈಗ ಇದ್ರ ಮೇಲೆ ಬರ್ತಕ್ಕಂಥ ಲೆಕ್ಕವನ್ನ ನೋಡೋಣ. ನೋಡ್ರಿ, ಅಭ್ಯಾಸ 1.1 ಫಸ್ಟ್ ಮೇನ್ ಏನ್ ಕೊಟ್ಟಾರಂದ್ರ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ. ಹೌದಾ? ಇದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಒಂದೊಂದ ನೋಡೋಣ. ನೋಡ್ರಿ, ಏನ್ ಮಾಡ್ಬೇಕಂದ್ರ ಫಸ್ಟ್ 1 ನಿಮಿಷ ರೀ. ನೋಡ್ರಿ, ಈಗ ಏನ್ ಮಾಡೋಣ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಫಸ್ಟ್ ಏನ್ ಕೊಟ್ಟಾರಿ, 140 140ರದ್ದು ಮತ್ತು 156 ಕೊಟ್ಟಾರ. 156ರದ್ದು, ನೆಕ್ಸ್ಟ್ 3825ರದ್ದು. ಅದೇ ರೀತಿ ನಾವು 1 ನಿಮಿಷ 5005ರದ್ದು ಮತ್ತು 7429ರದ್ದು ಯಾವ ರೀತಿ ಮಾಡೋದನ್ನ ಈಸಿ ಮೆಥಡ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ 140. ಹೌದಾ? 140ರದ್ದು ಏನ್ ಮಾಡೋಣ, 140 ಹಂಗ ಬರೇನು, 2 7 2 7 14 0 0 ಹಂಗ ಇಡ್ರಿ. 2 3 6 2 3 6 ಅಂದ್ರೆ ಇಲ್ಲಿರೋದು 7 7ರಾಗ 6 ಕಳೆದ್ರೆ 1. ಆ 1 ಇದ್ರ ಪಕ್ಕಕ್ಕೆ ಬರ್ಕೊಂಡ್ರೆ 10 ಆಯ್ತು. 2 ಎಷ್ಟ್ಲೆ 10 2 5ಲೆ 10 ಹಂಗಂದ್ರೆ 35 ಬಂತು. 2ರ ಮಗ್ಯಾಗಂದ್ರೆ 35 ಬರಂಗಿಲ್ಲ, ಹಂಗಂದ್ರೆ 5ರ ಮಗ್ಯಾಗ ಐತಿ. 5 7 35, 7 1 7. ಈಗ ನಾವು ಏನ್ ಮಾಡೋಣ ಅಂತ, 140ಅನ್ನ ಯಾವ ರೀತಿ ಬರಿಬೋದು, 2 ಇವಿಷ್ಟು ಗುಣಲಬ್ಧ ಬರಿಬೇಕು. 2 × 5 × 2 × 2 × 5 × 7 2 × 2 × 5 × 7. ಇದನ್ನ ಯಾವ ರೀತಿ ಬರಿಬೋದು ಅಂದ್ರೆ, 2 × 2 2 ಸಲ ಬಂದವಲ್ಲ, ಅದಕ್ಕೆ 2ರ ಘಾತ 2 ಬರೀರಿ. 5ಕ್ಕೆ 5 ಐತಿ, ಆ 5ನ್ನ ಇಲ್ಲಿ ಬರೀರಿ ಆಸ್ ಇಟ್ ಈಸ್. 7 ಐತಿ, 7ಕ್ಕೆ 7 ಬರೀರಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅಷ್ಟೇ ವ್ಯಕ್ತಪಡಿಸ್ರಿ ಅಂದಾರ. ನೆಕ್ಸ್ಟ್ 156. ಈ 156ನ ಯಾವ ರೀತಿ ಬರಿಬೋದು ನಾವು, ಈ ಲಾಸ್ಟ್ 6 ಬಂದೈತಿ, ಸಮ ಸಂಖ್ಯೆ ಬಂದೈತಿ ಅಂದ್ರೆ 2ರ ಮಗ್ಗಿಯೊಳಗೆ ಮಾಡ್ಬೇಕು. 2ರ ಮಗ್ಯಾಗ 15 ಇಲ್ಲ, ಅದಕ್ಕಿಂತ ಸಣ್ಣ ಸಂಖ್ಯೆ ಎಷ್ಟೈತಿ, 14. 2 ಎಷ್ಟೇ 14, 2 7 14 ಇಲ್ಲಿ ಬರೀರಿ. ಇಲ್ಲಿ ನೋಡಿದ್ರೆ 15 ಐತಿ, ನಾವು ತಗೊಂಡೇವಿ ಎಷ್ಟ್ರಿ, 14. ಹಂಗಂದ್ರೆ ಅದು 1 ಇದ್ರ ಪಕ್ಕಕ್ಕೆ ಹಚ್ಕೊಂಡ್ರಿ. ಇದು 1 ಮತ್ತು 6 ಸೇರಿ ಎಷ್ಟಾಗ್ತಿದ, 16 ಆಕೈತಿ. ಅಲ್ರಿ, 1 ನಿಮಿಷ ತಿಳಿ. ನೋಡ್ರಿ, ಇಲ್ಲಿ ನೋಡಿದ್ರೆ 2 ಐತಿ, ಸಾರಿ ಇಲ್ಲಿ 15 ಐತಿ. 2 7 14 ತೊಗೊಂಡ್ವಿ. 14ರಾಗ 1 ಕಳೆದ್ರೆ 1 ಬೀಳ್ತು. ಆ 1ನ್ನ ಇದ್ರ ಪಕ್ಕ ಹಚ್ಕೋರಿ, 16 ಆತು. 2 ಎಷ್ಟ್ಲೆ 16, 2 8ಲೆ 16, ಅದನ್ನ ಇಲ್ಲಿ ಬರ್ರಿ. ನೆಕ್ಸ್ಟ್ ಮತ್ತೆ 2ರ ಮಗ್ಯಾಗ ಮಾಡೋಣ. 2ರ ಮಗ್ಯಾಗ 7 ಇಲ್ಲ, ಅದಕ್ಕಿಂತ ಸಣ್ಣ ಸಂಖ್ಯೆ 2 3 6. 2 3 6 ಅಂದ್ರ ಇಲ್ಲಿರೋದು 7, ನಾವು 2 3 6 ಮಾಡವಂದ್ರ 1 ಉಳಿತು. ಅದನ್ನ ಇದ್ರ ಪಕ್ಕಕ್ಕೆ ಹಚ್ಕೊಂಡ್ರೆ 18 ಆತು. 2 ಎಷ್ಟ್ಲೆ 18, 2 9ಲೆ 18. ಮತ್ತೆ ಇಲ್ಲಿ 3 9 ಬಂದೈತೆ ಅಂದ್ರೆ ಇವೆರಡು ಯಾವ ಮಗ್ಯಾಗಿರ್ತಾವ್ರಿ, 3 ಮಗ್ಯಾಗಿರ್ತಾವು. ಆ 3ನ್ನ 3 ಮಗ್ಗಿಲೆ ಮಾಡ್ರಿ. 3 1 3, 3 3 9. ಈ 13 ಅವಿಭಾಜ್ಯ ಸಂಖ್ಯೆನ ಬಂದ್ಬಿಡ್ತು. ಅದಕ್ಕೆ ಇಲ್ಲಿ 13 1 13. ನೆಕ್ಸ್ಟ್ 2 ಇಲ್ಲಿ ಇದ್ದಿದೆ, ಇಲ್ಲಿ ಏನೇನು ಬಂದಾವಲ್ಲ ಅದನ್ನೆಲ್ಲ ಹಿಂಗ ಹಚ್ಕೊಂಡ್ಬಿಡೋದು. 2 1 2, 2 × 2 × 3 × 13. ಈಗ ಇಲ್ಲಿ 2 × 2 ಬಂದೈತೆ ಅಂದ್ರೆ ನಾವು 2ರ ಘಾತ 2 ಬರೀರಿ. 3 ಮತ್ತು 13 ಹೆಂಗೈತಲ್ಲ ಆಸ್ ಇಟ್ ಈಸ್ 3 × 13 ಬರೀರಿ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಇದು ನಿಮ್ಗೆ ಏನೇ ಡೌಟ್ ಇದ್ರು ಇನ್ನೊಂದ್ಸಲ ಹೇಳ್ರಿ ಮೇಡಮ್ ಅಂತ ನೀವು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿ, ನಾನು ನಿಮ್ಗೆ ಏನು ತಿಳಿಲಿಲ್ಲ ಅಂದ್ರೂ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ರೀ ಈಸಿಯಾಗಿ. ಈ ಸಲ SSLC ಎಕ್ಸಾಮ್ನಾಗ ಎಲ್ಲರೂ ಮ್ಯಾಥ್ಸ್ನಲ್ಲಿ ಪಾಸ್ ಆಗಬೇಕು. ಆ ರೀತಿ ನಿಮ್ಗೆ ನಂದು ವಿಡಿಯೋ ನೋಡಿದ್ರಂದ್ರೆ ಅಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗೆ ಹೇಳ್ಕೊಡ್ತೀನಿ ರೀ. ನಿಮ್ಗೆ ಏನು ಡೌಟ್ಸ್ ಇದ್ರು ನೀವು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಹಾಕ್ತಿದ್ರಂದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ರೀ. ನೆಕ್ಸ್ಟ್ ನೋಡ್ರಿ, 5 1
ಈಗ 3825 ಲಾಸ್ಟ್ 5 ಬಂದಿತ್ತು ಅಂದ್ರೆ 5 ಮುಗಿಯಾಗ ಮಾಡ್ಬೇಕು. ಇಲ್ಲಿ ಸಮಸಂಖ್ಯೆ ಬಂದ್ರ ನೋಡ್ರಿ ಒಂದು ಕ್ಲೂ ಕೊಡ್ತೀನಿ ನಿಮ್ಗೆ. ಸಮಸಂಖ್ಯೆ ಲಾಸ್ಟ್ ಸಮಸಂಖ್ಯೆ ಬೆಸಂಖ್ಯೆ ಗೊತ್ತದವ್ರಿ 2 4 6 8 ಸಮಸಂಖ್ಯೆ ಬಂದ್ರೆ 2 ಮುಗಿಯಾಗ ಮಾಡ್ಬೇಕು. ಲಾಸ್ಟ್ 5 ಬಂದ್ರ 5 ಮಗ್ಗಿಯೊಳಗೆ ಮಾಡ್ಬೇಕು. ಇಲ್ಲ 5 ಬಂದಿತ್ತು ಅಂದ್ರೆ 5 ಮುಗಿಯಾಗ ಮಾಡೋನಿ. 5 ಮಗ್ಯಾಗ 38 ಇಲ್ಲ, ಅದ್ರಕಿನ್ನ ಸಣ್ಣ ಸಂಖ್ಯೆ ಅಂದ್ರ 5 7 35. ಇಲ್ಲಿ ನೋಡಿದ್ರ 38 ಐತ್ರಿ. ನಾವ್ ಎಷ್ಟು ತಗೊಂಡೇವಿ? 5 7 35 ತಗೊಂಡೇವಿ. ಹಂಗಂದ್ರೆ ಇಲ್ಲಿ 38ರಾಗ 35 ಕಳೆದ್ರೆ ಎಷ್ಟು ಉಳಿತಿಲ್ಲೇ? 3 ಉಳಿದ. ಆ 3 ಇಲ್ಲಿ ಹಚ್ಕೊಂಡ್ರ ಇದು 32 ಆತ. 5 ಮುಗ್ಯಾಗ 32 ಇಲ್ಲ. 5 6 ನೋಡ್ರಿ, 5 6 30 ಮಾಡಿದ್ರ ಇಲ್ಲಿ ನೋಡಿದ್ರ 32 ಐತಿ. 5 6 ನಾವು 30 ತಗೊಂಡೇವಂದ್ರ ಇಲ್ಲಿ ಎಷ್ಟು ಉಳಿತು? ಮತ್ ನಿಮ್ಗ 2 ಉಳಿತು. ಈ 2 ಇದ್ರ ಪಕ್ಕ ಹಚ್ಕೊಂಡ್ವಿ ಅಂದ್ರೆ 25 ಆಕೈತಿ. 5ರ ಬಗ್ಗೆ ಈಗ ಎಷ್ಟ್ಲೆ 25 ಐತ್ರಿ. 5 5 25 ನೋಡ್ರಿ. 765 ಹೆಂಗ್ ಬಂತಂತ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ನೆಕ್ಸ್ಟ್ ಮತ್ ಲಾಸ್ಟ್ 5 ಬಂದೈತ್ರಿ ಅಂದ್ರೆ ನಾವ್ ಮತ್ 5ರ ಮಗ್ಯಾಗ ಮಾಡ್ಬೇಕು. 5ರ ಮಗ್ಯಾಗ ಮಾಡೋಣ. 5 1 5 ಮಾಡಿದ್ರ ನೋಡ್ರಿ, ಇಲ್ಲಿ ನೋಡಿದ್ರ 7 ಐತಿ. ನಾವು 5 1 5 ಬರ್ಕೊಂಡೇವಿ. ಇಲ್ಲಿ ಎಷ್ಟು ಉಳಿತ್ರಿ? 2 ಉಳಿತು. ಈ 2ನ್ನ 6 ಪಕ್ಕ ಹಚ್ಕೊಂಡ್ರ 26 ಆತು. 5ರ ಮಗ್ಯಾಗ 26 ಇಲ್ಲ, ಅದ್ರಕಿನ್ನ ಸಣ್ಣ ಸಂಖ್ಯೆ 5 5 ನೋಡ್ರಿ. 5 5 25. 25 ಅಂದ್ರೆ ಇಲ್ಲಿ ನೋಡಿದ್ರೆ 26. ನಾವು ಎಷ್ಟು ತಗೊಂಡೇವ್ರಿ? 25. ಹಂಗಂದ್ರೆ ಇಲ್ಲಿ ಬಂದ್ ಉಳಿತಂದ್ರ ಇದು ಒಂದನ್ನ 5ರ ಪಕ್ಕಕ್ಕೆ ಹಚ್ಕೊಂಡ್ರೆ ಇದು 15 ಆತು. 5ರ ಮಗ್ಯಾಗ 15 ಐತಾ? ಐತಿಲ್ರಿ. ಎಷ್ಟ್ಲೈತೆ? 5 3 15. ತಿಳಿತಾ ಇದು? ನೆಕ್ಸ್ಟ್ ಇದು 3 ಬಂದೈತೆ ಅಂದ್ರ ನಾವು ಆಲ್ಮೋಸ್ಟ್ 3 ಮಗ್ಯಾಗ ಟ್ರೈ ಮಾಡ್ಬೇಕು. 3 5 15. 3 5 15. 3 1 3. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮಸ್ತ್ ಇದು 1 ಬಂದೈತಿ. ಬೆಸ್ ಸಂಖ್ಯೆ ಬಂದೈತೆ ಅಂದ್ರ ಆಲ್ಮೋಸ್ಟ್ 3 ಮಗ್ಯಾಗ ಟ್ರೈ ಮಾಡ್ರಿ ಬರ್ತೈತಿ. 3 1 3 ನೋಡ್ರಿ. 3 ಮಗ್ಯಾಗ 5 ಇಲ್ಲ, ಅದ್ರಕಿನ್ನ ಸಣ್ಣ ಸಂಖ್ಯೆ 3 1 3. ಇಲ್ಲಿ ನೋಡಿದ್ರ 5ರಾಗ 3 ಕಳೆದ್ರೆ ಎಷ್ಟೈತಿ? 2. ಅದನ್ನ ಈ 1ರ ಪಕ್ಕ 2 ಹಚ್ಕೊಂಡ್ರೆ ಇದು 21 ಆತ. ಇದು ಎಷ್ಟ್ಲೆ 21? 5 7 21 ಹಚ್ಕೋರಿ. ಲಾಸ್ಟ್ ಇದು 17 ಅವಿಭಾಜ್ಯ ಸಂಖ್ಯೆ ಬಂತ. 17 1 17. ಈ 5 5 3 3 17 ಏನ್ ಬಂದೈತಲ್ಲ ಹಿಂಗ ಅದನ್ನ ಇಲ್ಲಿ ಆಸ್ ಇಟ್ ಈಸ್ ಹಿಂಗ ಹಚ್ಕೋರಿ. ಅಡ್ಡ ಹಚ್ಕೊಂಡ್ರೆ ಇಲ್ಲಿ 5 ಎಷ್ಟದಾವು? 2 ಅದಾವು. ಅದಕ್ಕೆ 5ರ ಘಾತ 2. 3 ಎಷ್ಟದಾವು? 2. 3 ಘಾತ 2. ಇಲ್ಲಿ 17 ಐತಿ. 17 ಹಚ್ಕೊಂಡು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಎಲ್ಲ ಲೆಕ್ಕ. ನೆಕ್ಸ್ಟ್ 4ನೇ ಲೆಕ್ಕ ನೋಡ್ರಿ. 5,005 ಕೊಟ್ಟಾರ ನೋಡ್ರಿ. ಲಾಸ್ಟ್ 5 ಬಂದಿತ್ತು ಅಂದ್ರ 5ರ ಮಗ್ಯಾಗ ಮಾಡ್ರಿ. 5 1 5 ನೋಡ್ರಿ. 5 1 5 0 0 0 5 1 5. ಲಾಸ್ಟ್ ಇದು 1 ಬಂದೈತಿ. 3 ಮಗ್ಯಾಗ ಟ್ರೈ ಮಾಡಿದ್ರೆ ಬರಲ್ಲ. 3 ಮಗ್ಯಾಗ ಬರ್ಲಿಲ್ಲ ಅಂದ್ಕೊಳ್ಳೆ 7ರ ಮಗ್ಯಾಗ ಮಾಡ್ಬೇಕ್ರಿ. ಲಾಸ್ಟ್ ಬೆಸ ಸಂಖ್ಯೆ ಬಂದಾಗ ಕೇರ್ಫುಲಿ ಮಾಡ್ಬೇಕು. ಯಾಕಂದ್ರೆ ಒಬ್ಬೊಬ್ಬೊಮ್ಮೆ ಇದು ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗಿಲ್ರಿ. ಈಗ 3 ಮಗ್ಯಾಗ ಲಾಸ್ಟ್ ಬೆಸ ಸಂಖ್ಯೆ ಬಂದೈತಿ 1 ಬಂದೈತಿ ಅಂತ ನಾ 3 ಮಗ್ಯಾಗ ಮಾಡಿದೆ ಅಂದ್ರೆ ಇದು 3 ಮಗ್ಯಾಗ ಪೂರಾ ಬರಂಗಿಲ್ರಿ ಇದು. ಹಂಗಂದ್ರೆ 7ರ ಮಗ್ಯಾಗ ಮಾಡೋಣ. ಇಲ್ಲಿ 10 ಐತಿ ಹೌದಾ? 7 1 7 ಮಾಡಿದ್ವಿ. 10 ಇಲ್ಲ. 7ರ ಮಗ್ಯಾಗ 10 ಇಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ ಅಂದ್ರೆ 7 1 7. 10ರಾಗ 7 ಕದ್ರೆ ಎಷ್ಟು ಬಂತು? 3 ಬಂತು. 30 ಆತು. 7ರ ಮಗ್ಯಾಗ 30 ಇಲ್ಲ, ಅದಕ್ಕಿನ್ನ ಸಣ್ಣ ಸಂಖ್ಯೆ 7 4 28 ನೋಡ್ರಿ. ಇಲ್ಲಿ 30 ಐತಿ. ನಾವು 7 4 28 ತಗೊಂಡೇವಂದ್ರ 30ರಾಗ 28 ಕಳೆದ್ರೆ ಎಷ್ಟು? 2. ಆ 2ನ್ನ ಇದ್ರ ಮುಂದೆ ಹಚ್ಕೋರಿ. ಇದು 21 ಆತು. 7 ಎಷ್ಟ್ಲೆ 21? 7 3 21. ನೆಕ್ಸ್ಟ್ ಇದು 3 ಬಂದೈತಿ. ಬೆಸ ಸಂಖ್ಯೆ 3 ಬಂದೈತಿ ಅಂತ 3 ಮಗ್ಯಾಗ ಮಾಡಿದ್ರೆ ಬರಂಗಿಲ್ರಿ ಇದು. ನೆಕ್ಸ್ಟ್ 7ರ ಮಗ್ಯಾಗ ಮಾಡಿದ್ರೆ ಬರಂಗಿಲ್ಲ. 3 7ರ ಮಗ್ಯಾಗ ಬರ್ಲಿಲ್ಲ ಅಂದ್ರ 11ರ ಮಗ್ಯಾಗ ಮಾಡ್ಬೇಕ. 11ರಲ್ಲಿ ತಗೊಂಡ್ರ 11 1 11 ನೋಡ್ರಿ. 14ರಾಗ 11 ಕಳೆದ್ರ 3 ಉಳಿತು. ಇವಾಗ ಇದು 3 ಪಕ್ಕ ಹಚ್ಕೊಂಡಿದ್ರೆ 33 ಆತು. 3 ಎಷ್ಟ್ಲೆ 30 ನೋಡ್ರಿ. 11 ಎಷ್ಟ್ಲೆ 33 ಅಂದ್ರ 11 3 33. ಈಗ 13 ಬಂತಂದ್ರ ಇದೊಂದು ಅವಿಭಾಜ್ಯ ಸಂಖ್ಯೆ. 13 1 13 ಮಾಡ್ರಿ. ಈ 5 7 11 13 ಏನ್ ಬಂದಲ್ಲ ಇದು ರೀತಿ ಹಚ್ಚಿದ್ರ ಆತ. ಯಾಕಂದ್ರೆ ಇದ್ರೊಳಗೆ ಡಬಲ್ ಯಾವ ಬಂದಿಲ್ಲ, 3 ತ್ರಿಬಲ್ ಬಂದಿಲ್ಲ ಅಂದ್ರ 5ರ ಘಾತ 1 ಅಷ್ಟ ಅದಾವಂದ್ರ ಇದನ್ನ ಅಷ್ಟೇ ಬಿಡ್ರಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 7429. ಈಗ ಲಾಸ್ಟ್ ಇದು ಏನ್ ಬಂದೈತಿ? ಇದು 9 ಬಂದೈತಿ ನೋಡ್ರಿ. ಬೆಸ ಸಂಖ್ಯೆ ಬಂದಿದ್ದನ್ನ ನೀವು 1 ಬಿಟ್ಟು 2 ಸಲ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಇದು 9 ಯಾವ ಮಗ್ಯಾಗ ಅಂತ ತಿಳಿಯಂಗಿಲ್ಲ. ಈಗ ನಾವು ಇದು 17ರ ಮಗ್ಯಾಗ ಮಾಡೋಣಂತ. 17ರ ಮಗ್ಯಾಗ ನೋಡ್ರಿ. 17 4 72 ಹೌದಾ? 17 4 72 ಅಂದ್ರೆ 2 ಉಳಿತು ನೋಡ್ರಿ. 17 4 ಎಷ್ಟ್ರಿ? 17 4 72 ಹೌದಾ? 2 ಉಳಿತು. ಹಂಗಂದ್ರೆ ಇದು 22 ಆತು. 1 ನಿಮಿಷ. ಹದಿನೇಳು 4 ಎಷ್ಟು? 17 4 60. 68 ಹೌದಾ? 17 4 68. 72ರಾಗ 68 ಕಳೆದ್ರೆ ಎಷ್ಟ್ರಿ?
72ರಾಗ 68 ಕಳೆದ್ರೆ ಎಷ್ಟು? ಎಷ್ಟು ರೀ? 72ರಾಗ 68 ಕಳೆದ್ರ ಹೇಳ್ರಿ, ಪಟಾಪಟ ಹೇಳ್ರಿ. 72ರೊಳಗ 74ರೊಳಗ 68 ಕಳೆದ್ರೆ ಎಷ್ಟು ರೀ? 6 ಹೌದಾ? 62 ಆತು. ಈ 62 ಒಂದು ನಿಮಿಷ. ನೆಕ್ಸ್ಟ್ ನೋಡ್ರಿ 17 ಮಗೆ 17 ನಾಲ್ಕಲಿ ನೋಡ್ರಿ 17 ನಾಲ್ಕಲಿ 68 ಮಾಡಿದ್ರಿ. 68 ಮಾಡಿದ್ರೆ 62 ಉಳಿತು. 17 ಮೂರ್ಲೆ ಎಷ್ಟು ರೀ? 51 ಹೌದಾ? 62 ಇಲ್ಲ. 17 ಮಗೆ 62 ಇಲ್ಲ. ಅದಕ್ಕಿಂತ ಕಡಿಮೆ ಸಂಖ್ಯೆ ಅಂದ್ರೆ 17 ಮೂರ್ಲೆ 51 ಹೌದಾ? 51ರೊಳಗ 62 ಕಳೆದ್ರೆ ಎಷ್ಟು ಬರ್ತೈತ್ರಿ? 57ರೊಳಗ 51ರೊಳಗ 62 ಕಳೆದ್ರೆ ಎಷ್ಟು ಬರುತ್ತೆ? 11 ಅಂತು. 17 ಒಳ್ಳೆ 119 ಹೌದಾ? ನೆಕ್ಸ್ಟ್ ಇದು 19 ಬಗ್ಗೆ ಹೆಂಗೆ ಮಾಡ್ಬೇಕು? 19 ಎರಡಲೆ 38 ಹೌದಾ? 38ನ್ನ 43ರೊಳಗ 38ನ್ನ ಕಳೀರಿ. ಕಳೆದ್ರೆ ಎಷ್ಟು ಬರ್ತೈತ್ರಿ? 43ಒಳಗ 17 ಎರಡಲೆ 38ನ್ನ ಕಳೀರಿ. ಎಷ್ಟು ಬರ್ತೈತ್ರಿ? ಇದು ಎಷ್ಟು ಬರ್ತೈತ್ರಿ? ಎಷ್ಟು ಬಂತದ? 5 ಆತು. 57 ಆತು ಹೌದಾ? 17 ಮೂರ್ಲೆ 57 ಆತಿಲ್ರಿ ಈಗ ನೋಡ್ರಿ. 19 ಎರಡಲೆ 38 ಮಾಡಿದ್ವಿ. 43ಒಳಗ 38 ಕಳೆದ್ರೆ 5 ಆತು. ಈ 5ನ್ನ ಇದ್ರ ಮುಂದೆ ಹಚ್ಕೊಂಡ್ರೆ 57 ಆತು. 19 ಮೂರ್ಲೆ 57. ನೆಕ್ಸ್ಟ್ 23 ಅವಿಭಾಜ್ಯ ಸಂಖ್ಯೆ 23 ಒಂದ್ಲೆ 23. 17 19 23 ಏನು ಬಂತಿದ್ದು? ಇವು ಎಲ್ಲ ಸಿಂಗಲ್ ಬಂದಾವು. ಅದಕ್ಕೆ 7429 ಅಪವರ್ತನಗಳು 17 ಇಂಟು 19 ಇಂಟು 13 ತಿಳಿತ್ರಿ ಇದು. ನೆಕ್ಸ್ಟ್ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಕಂಡುಹಿಡಿದು ಲಸ ಇಂಟು ಮಸ ಇಜ್ಕೊಟ್ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿ ನಾವೇನ್ ಮಾಡ್ಬೇಕ್ರಿ? ತಾಳೆ ನೋಡ್ಬೇಕು. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ನೊಳಗ ಡಿಸ್ಕಸ್ ಮಾಡೋಣಂತ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಏನ್ ಮಾಡ್ರಿ? ಶೇರ್ ಮಾಡ್ರಿ. ಥ್ಯಾಂಕ್ ಯು.